ಅತ್ಯಾಚಾರಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಿ. ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಅತ್ಯಾಚಾರಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗಳಂತ ಹೇಳ್ಬೋದು, ಕಿಡಿಗೇಡಿಗಳಂತಲೇ ಹೇಳ್ಬೋದು, ಜಾಲತಾಣದಲ್ಲಿ ನೋಟಾ ಮತದಾನದ ಒಂದು ಆಂದೋಲನ ಮಾಡ್ಲಿಕ್ಕೋಸ್ಕರ 5 ಕೋಟಿ ಡೀಲ್ ಅಂತ ಹೇಳಿ ಜಾಲತಾಣ ಹರಿಬಿಡ್ತಾ ಇದೆ. ನಮ್ಮೆಲ್ಲರ ಒಂದು ಫೋಟೋಗಳನ್ನ ಹಾಕಿ ಇಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಡೀಲ್ ಅಂತ ಆಗ್ತಾ ಇರೋದಂತ. ಇದರ ವಿರುದ್ಧವಾಗಿ ಇದು ಪ್ರಮೋದ್ ರೈ ಅಂತೇಳಿ ತೀರ್ಪಿನಂತೆ ಚುನಾವಣಾ ಆಯೋಗ 2014ರಲ್ಲಿ ನೋಟಾ ಅಭಿಯಾನದ ಒಂದು ಅಂದ್ರೆ ಎಲ್ಲರಿಗೂ ಮತದಾನ ಮಾಡುವ ಹಕ್ಕಿದೆ, ಅದು ಮತದಾನ ಮಾಡಬೇಕೆಂಬ ಉದ್ದೇಶದಿಂದ ನೋಟಾ ಮತದಾನ ತಂದಿರೋದು. ಈ ನೋಟಾ ಮತದಾನ ತರಲು ಕಾರಣ ಈ ರಾಜ್ಯಕ್ಕೆ ಜನರಿಂದ ರಾಜ್ಯಕ್ಕೆ ವ್ಯಕ್ತಿಯಿಂದ ಬೇಸತ್ತು ಮತದಾನ ಬಹಿಷ್ಕಾರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮತದಾನ ಪ್ರತಿಯೊಬ್ಬರ ಹಕ್ಕು, ಕಡ್ಡಾಯವಾಗಿ ಮತದಾನ ಮಾಡಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಮತದಾನ ಅಂದ್ರೆ ಹಬ್ಬ, ಅದಕ್ಕೋಸ್ಕರ ಅದನ್ನು ಕಡ್ಡಾಯಪಡಿಸಬೇಕೆಂಬ ಉದ್ದೇಶದಿಂದ ನೋಟಾ ಮತದಾನ ತಂದಿರೋದು. ಅದರ ಒಂದು ದೊಡ್ಡ ಒಂದು ಆಂದೋಲನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ, ಹಾಗೂ ಉಡುಪಿ ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯದಲ್ಲೂ ದೇಶಾದ್ಯಂತ ನಡೀತಿದೆ. ಆದರೆ ಸೌಜನ್ಯ ದಕ್ಷಿಣ ಕನ್ನಡ ಹೆಣ್ಣು ಮಗಳಾದ್ರಿಂದ ಇಲ್ಲೇ ಜನಪ್ರತಿನಿಧಿಗಳು ಇಲ್ಲಿ ಅತ್ಯಾಚಾರಿ ಪ್ರಭಾವಿ ವ್ಯಕ್ತಿಗಳನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿ ರಾಜ್ಯಸಭೆಗೆ ಕೂರಿಸುವುದರಿಂದ ಇಲ್ಲಿ ಅತ್ಯಂತ ದೊಡ್ಡ ಹೋರಾಟ ಆಗ್ತಾ ಇದೆ. ಆದ್ರಿಂದ ಈ ಒಂದು ಹೆಣ್ಣು ಮಗಳಿಗೋಸ್ಕರ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಒಂದು ರಾಜಕೀಯ ಪಕ್ಷದ ಮತವನ್ನು ಕೇಳಿಲ್ಲ, ರಾಜಕೀಯ ಪಕ್ಷಗಳ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ, ಅತ್ಯಾಚಾರಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಿ. ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಅತ್ಯಾಚಾರಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗಳಂತ ಹೇಳ್ಬೋದು, ಕಿಡಿಗೇಡಿಗಳಂತಲೇ ಹೇಳ್ಬೋದು, ಜಾಲತಾಣದಲ್ಲಿ ನೋಟಾ ಮತದಾನದ ಒಂದು ಆಂದೋಲನ ಮಾಡ್ಲಿಕ್ಕೋಸ್ಕರ 5 ಕೋಟಿ ಡೀಲ್ ಅಂತ ಹೇಳಿ ಜಾಲತಾಣ ಹರಿಬಿಡ್ತಾ ಇದೆ. ನಮ್ಮೆಲ್ಲರ ಒಂದು ಫೋಟೋಗಳನ್ನ ಹಾಕಿ ಇಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಡೀಲ್ ಅಂತ ಆಗ್ತಾ ಇರೋದಂತ. ಇದರ ವಿರುದ್ಧವಾಗಿ ಇದು ಪ್ರಮೋದ್ ರೈ ಅಂತೇಳಿ ಅವರ ದೂರವಾಣಿ ಸಂಖ್ಯೆ 9417632766 ಈ ನಂಬರಿಂದ ನಾನಿದ್ದ ಗ್ರೂಪಿಗೆ ಒಂದು ಫೋಟೋ ಬಂದಿರೋದು, ಅದರಲ್ಲಿ ಡೀಲ್ ಅದನ್ನು ನಾನು ಇದ್ದೀನಿ. ಅದಕ್ಕೋಸ್ಕರ ನಾನಿದು ಇವಾಗಲೇ ನಮ್ಮ SP ಅವರಿಗೆ ಇದು ದೂರ ನೀಡಿದ್ದೀನಿ, ಇದು ತನಿಖೆ ಆಗಬೇಕಂತ. ಈ ಮೊತ್ತ 5 ಕೋಟಿ ಮೊತ್ತ ನಮ್ಮ ಹೋರಾಟಗಾರರಿಗೆ ಯಾರಿಗೆ ಬಂದಿರೋದು, ಎಲ್ಲಿಂದ ಬಂದಿರೋದು, ಇದನ್ನು ಎಲ್ಲೆಲ್ಲ ಖರ್ಚು ಮಾಡಿರೋದು, ಯಾರಿಗೆ ಹಂಚಿರೋದು, ಇದೆಲ್ಲ ಡಿಟೇಲ್ ಆಗಿ ತನಿಖೆ ಆಗಬೇಕು ನಮಗೆ. ಇವರಿಗೆ ಯಾರಿಗೆ ಮಾಹಿತಿ ಕೊಟ್ಟರು, ಈ ಮಾಹಿತಿ ಕೊಟ್ಟವರು ಯಾರು ನಮಗೆ ಆ ದುಡ್ಡನ್ನು ಹಂಚಿರೋದು. ನಾವು ಯಾರದೇ ರಾಜಕೀಯ ಪಕ್ಷಗಳ ತೇಜವಾದಾಗಿ ನಾವು ಈ ಒಂದು ಹೋರಾಟ ಮಾಡ್ತಾ ಇಲ್ಲ, ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಅಂತ ಸಂದರ್ಭ ಇಂಥ ಹೇಳಿಕೆಯನ್ನು ನೀಡೋದು ನಿಮ್ಮ ಮನಸ್ಸು ಎನಿಸ್ತಾ ಇದೆಯಾ? ನಾವು ಮಾಡ್ತಾ ಇರೋದು ನಾವು ತಪ್ಪಂತ ಚಂದ ಅಂತ ಕಾಣಿಸ್ತಾ ಇದೆ ನಿಮ್ಮ ಮನಸ್ಸಿಗೆ? ನಿಮ್ಮ ಮನೆಯಲ್ಲಿ ಏನು ಹೆಣ್ಣು ಮಕ್ಕಳು ಯಾರು ಇಲ್ವಾ? ಅದೇ ಸೌಜನ್ಯ ನಿಮ್ಮ ಮನೆ ಹೆಣ್ಣು ಮಕ್ಕಳಾಗಿದ್ದರೆ ಆಲೋಚನೆ ಮಾಡಿ. 9ನೇ ತಾರೀಕು ಸಾಯಂಕಾಲ 4:15 ಅಲ್ಲಿಂದ ಎತ್ತಾಕೊಂಡು ಕಿಡ್ನಾಪ್ ಮಾಡಿ ಕೊಲೆ ಮಾಡಿ ರಾತ್ರಿ ಎಲ್ಲ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ರಸ್ತೆ ಬದಿಯಲ್ಲಿ ತಂದು ಬೀಸ ಹಾಕಿದ್ದಾರೆ. ನಿಮ್ಮ ಮಗಳಾದ್ರೆ ನೀವು ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? 12 ವರ್ಷದಿಂದ ಹೋರಾಟ ಮಾಡ್ತಾ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳುವ ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ನೀವು ಯಾರಿಗೆ ಮತದಾನ ಮಾಡ್ತಾ ಇದ್ದೀರಾ? ನೀವು ಇಷ್ಟ ನೆನೆಸುವಂತ ಬುದ್ಧಿ ಯಾರು ಇಟ್ಕೊಳ್ಳಿ. ನೀವಲ್ಲ, ನಿಮ್ಮ ಯೋಗ್ಯತೆ ಹೆಣ್ಣು ಮಗಳ ಮೇಲೆ ತೋರಿಸ್ಬೇಡಿ. ನೀವೆಲ್ಲ ರಾತ್ರಿ ಹೋರಾಟ ಮಾಡ್ತಾರೋ ಈ ಒಂದು ಹೆಣ್ಣು ಮಗಳಿಗೆ ಇನ್ನೊಂದು ದೇಶದಲ್ಲಿ ಕಠಿಣ ಕಾನೂನು ಬರಬೇಕು. ಈ ಹೆಣ್ಣು ಮಕ್ಕಳನ್ನ ಏನೋ ಇದೇ ತರ ಮಾಡಿದಾರೆ ಅಂತ ಎನ್ಕೌಂಟರ್ ಮಾಡ್ಬೇಕು. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು. ನಮ್ಮ ಮನೆಗೆ ಎತ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಏನು ನೀವು ಕೋಟಿ ಡೀಲ್ ಅಂತ ಹೇಳ್ತಾರೆ ನಿಮ್ಮ ಯೋಗ್ಯತೆಗೆ. ಇವೆಲ್ಲಾದ್ರೂ ನಾನು 1 ರೂಪಾಯಿ ಇಷ್ಟು ಹೋರಾಟ ಮಾಡ್ತಾ ಇದ್ದೀನಿ, ಇಲ್ಲ ಇದಕ್ಕಿಂತ ಹಿಂದೆ ಹೋರಾಟ ಮಾಡ್ತಾ ಇದ್ದೀನಿ, ಹಲವು ಕೆಲಸ ಕಾರ್ಯಗಳು ಮಾಡಿದೀವಿ. ಎಲ್ಲ ಅದು 1 ರೂಪಾಯಿ ನಾನು ಪಡೆದಿರೋದಿದ್ರೆ ನಿಮಗೆ ತಾಕತ್ತೆ ತೋರಿಸಿ. ನೀವು ನಿಮ್ಮದಾಗ ಹೆಜ್ಜೆ ಕಾಸಿನಿಂದ ನಾವು ಕೆಲಸ ಮಾಡ್ತಾ ಇಲ್ಲ. ನೀವೆಲ್ಲ ಮತ ಬೂತಿಗೆ ಕೂರ್ಬೇಕಾದ ದುಡ್ಡು, ಮತ ಕೇಳಿಕೆ ಹೋಗ್ಬೇಕಾದ ದುಡ್ಡು, ಮಧ್ಯಾಹ್ನ ಊಟ. ನಾವು ಈ ಒಂದು ನೋಟಾ ಅಭಿಯಾನದಲ್ಲಿ ಬೈಕ್ ರ್ಯಾಲಿ ಆಗಿ ಇನ್ನೊಂದು ರ್ಯಾಲಿ ಆಗಿ ಅಲ್ಲಿ ಮತ್ತೆ ಮನೆಗೆ ನೋಟವನ್ನು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. 1 ರೂಪಾಯಿ ಯಾರಿಗೂ ಕೊಟ್ಟಿಲ್ಲ ಗೊತ್ತಾ ನಿಮಗೆಲ್ಲ? ಸ್ವಇಚ್ಛೆಯಿಂದ ಬಂದಿದ್ದಾರೆ ಇವರು ಮಾಡಿರುವಂತ ಈ ಧರ್ಮಸ್ಥಳ ಗ್ರಾಮದಲ್ಲಿ ಮಾಡಿರುವಂತ ಅನ್ಯಾಯ ಅತ್ಯಾಚಾರ ಎಲ್ಲರಿಗೂ ಗೊತ್ತಾಗಿ ಬಂದಿರೋದು. ನಿಮ್ಮ ಯೋಗ್ಯತೆ ಇನ್ನೂ ತೋರಿಸಬೇಡಿ. ದೇಶ ಪ್ರೇಮ ಅಂದ್ರೆ ನಮ್ದು ದೇಶ ಪ್ರೇಮ, ನಿಮ್ದಲ್ಲ. ಸಾಯಂಕಾಲ ದುಡ್ಡು ಬೇಕಂತ ಹೇಳಿ ಕ್ಯಾನ್ವಾಸಿಗೆ ಹೋಗಿ ದುಡ್ಡು
ಊಟ ಬೇಕಂತೇಳಿ ಊಟ ಕೊಡೋದಿದ್ರೆ ಮಾರನೇ ಬರಲ್ಲ ಎಣ್ಣೆ ಊಟ ಕೊಡೋದು, ಅದೆಲ್ಲ ದೇಶಪ್ರೇಮ. ದೇಶಪ್ರೇಮ ಅಂದ್ರೆ ಬೂತಲ್ಲಿ ಕೂರಿಗೆ ಒಂದು ದುಡ್ಡು ಇಸ್ಕೊಳ್ಬಾರ್ದು ನೀವೆಲ್ಲ. ಸ್ವಯ ಇಚ್ಛೆಯಿಂದ ನಿಂತು ಕೇಳಿ ಮತ, ಸ್ವಯ ಇಚ್ಛೆಯಿಂದ ಕೇಳಿ ಮತದಾನ ಮಾಡಿಸಿ, ಅದು ದೇಶಪ್ರೇಮ. ಇದು ಆ ರೀತಿ ಅಲ್ವಲ್ಲ ನಿಮ್ದೆಲ್ಲ, ನೋಡ್ತಾ ಇದೀವಲ್ಲ ನಾವೆಲ್ಲ. ಇಷ್ಟು ಅಮೌಂಟ್ ಒಂದೊಂದು ಬೂತ್ ಇಷ್ಟು ಬರೋದಿಲ್ಲ ಆಗಲ್ಲ ಅಂತ ಎಲ್ಲ ಪಾರ್ಟಿ ಫಂಡ್ ಅಂತ ನಾವು ಮಾಡ್ತಾ ಇದೀವಿ. ಸ್ವಯ ಇಚ್ಛೆಯಿಂದ ಬಂದಿದ್ದಾರೆ. ಒಂದು ಪೆಟ್ರೋಲ್ ಕಾಸು ಯಾರಿಗೂ ಕೊಟ್ಟಿಲ್ಲ, ಒಂದು ನೀರು ದುಡ್ಡು ಕೊಟ್ಟಿಲ್ಲ ನಾವು. ಅದು ನಿಯತ್ತಾಗಿ ದುಡಿಯೋರು. ಅದು ಆ ರೀತಿಯಲ್ಲಿ ಮಾಡಿ ದೇಶವನ್ನು ಉಳಿಸಿ. ನೀವೆಲ್ಲ ಇಂಥ ಭ್ರಷ್ಟಾಚಾರಿ ಅತ್ಯಾಚಾರಿ ಎಲ್ಲ ಕೈ ಜೋಡಿಸೋದಲ್ಲ, ಅತ್ಯಾಚಾರನ ಕೊಲೆ ನೇಣಿ ಹಾಕುವ ಕೆಲಸ ಮಾಡಿ ನೀವೆಲ್ಲ. ನೀವು ಹೇಳ್ತಾ ನೋಡಿದ್ರೆ ಏನೋ ದೇಶ ಉದ್ಧಾರ ಮಾಡ್ತೇವೆ, ದೇಶ ಉದ್ಧಾರ ಮಾಡ್ತೇವೆ ನಾವು, ದೇಶ ಬರ್ತಾರೆ, ದೇಶ ಬೇಕಿಲ್ಲ ಅಂತಲ್ಲ. ಆದ್ರೆ ದೇಶದಲ್ಲಿ ಇರುವ ದೇಶದ ಒಳಗಿರುವ ಉಗ್ರಾಮಿಗಳನ್ನು ಸಾಧ್ಯ ಪಡೆಯುವ ಕೆಲಸ ನೀವು ಮಾಡಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಇನ್ನು ಇಂಥ ಕೆಲಸಗಳು ಮಾಡಬೇಡಿ, ಅತ್ಯಾಚಾರ ಇಂಥ ಕಟ್ಟಡ ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನೀವು ತಾಕದ ನೇರವಾಗಿ ಬನ್ನಿ, ನೇರವಾಗಿ ಮಾತಾಡಿ. ನೀವು ಜಾಲತಾಣದ ಇದನ್ನೆಲ್ಲ ಹಂಚ್ತಾ ಏನು ನಮ್ಮ ಮತದಾರರು ದಾರಿ ತಪ್ಪಿಸ್ತಾ ಇದ್ದೀರಾ? ಇಂಥ ವಲಸೆ ಕೆಲಸ ನಾನು ಹೋಗಿಲ್ಲ. ಎಲ್ಲ ಮತದಾರರಿಗೆ ಈ ಮುಖಾಂತರ ಕೇಳ್ತಾ ಇದ್ದೀವಿ, ಸೌಜನ್ಯ ಒಂದು ಹೆಣ್ಣು ಮಗಳ ಅಣ್ಣ ತಮ್ಮ ಅಕ್ಕ ಅಮ್ಮ ಸಂಬಂಧಿಕರ ನೆನೆಸಿಬಿಟ್ಟು ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲು ನೋಟ ಮತದಾನ ಮಾಡಿ. ಮತಯಂತ್ರದ ಕೊನೆಯ ಬಟನ್ ಆಗಿರುತ್ತೆ, ಇಂಟು ಮಾರ್ಕ್ ಇರುತ್ತೆ. ಅಲ್ಲಿ ಸೌಜನ್ಯ ಚಿತ್ರ ಇರೋದಿಲ್ಲ, ಇಲ್ಲ ಮಹೇಶನ ಚಿತ್ರ ಇರೋದಿಲ್ಲ. ಅದಕ್ಕೆ ಒತ್ತಿ ಒಂದು ನ್ಯಾಯ ಕೊಡಿಸೋ ಕೆಲಸ ಮಾಡಿ. ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಆದ ನಂತರ ದೇಶದಲ್ಲಿ ದೊಡ್ಡ ಆಂದೋಲನ ಆಗಿರ್ಬೇಕು. ಅದು ದೊಡ್ಡ ಒಂದು ಆಂದೋಲನ ಆಗಬೇಕು. ಮಾಧ್ಯಮದಲ್ಲಿ ಯಾರು ಪ್ರಧಾನಿ ಆಗೋದ್ರ ಚರ್ಚೆ ಅಲ್ಲ ಆಗಬೇಕಾದ್ರೆ ಯಾವ ಉದ್ದೇಶಕ್ಕೆ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಇಷ್ಟು ಮತ ಬಿತ್ತು, ಇಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇಷ್ಟು ನೋಟ ಬಿತ್ತು ಎಂಬ ಚರ್ಚೆ ಆಗಿರ್ಬೇಕು. ಇದು ನಮ್ಮ ಉದ್ದೇಶ. ಈ ರೀತಿಯ ತಿದ್ದುಪಡಿ ಆಗಬೇಕು. ಮುಂದಿನ ಹೇಳಿ ಎಲ್ಲ ಮಕ್ಕಳು ರಾತ್ರಿ 12-1 ಗಂಟೆಗೂ ಓಡಾಡುವ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ, ಹೆಣ್ಣು ಮಕ್ಕಳ ಕಣ್ಣು ಕೈ ಎತ್ತಿ ನೋಡಬಾರ್ದು, ಕಣ್ಣು ಹಾಕಿ ನೋಡಬಾರ್ದು. ರಾತ್ರಿ ಕಾನೂನು ತರಬೇಕಾಗುತ್ತೆ. ಅದಕ್ಕೋಸ್ಕರ ಈ ಹೋರಾಟ ಅಂತ ಈ ಮೂಲಕ ಹೇಳಲಿಚ್ತಾ ಇದ್ದೀನಿ.